Namaskara ಎಲ್ರಿಗೂ. Welcome to the Saturday Brunch series. And for today, we are making the BMS Hostel Bun Chaat Masala. I don't think it has a name. ಈ full video ಕನ್ನಡದಲ್ಲಿರತ್ತೆ. If you do not understand ಕನ್ನಡ, ಕೆಳಗಡೆ ಕ್ಯಾಪ್ಷನ್ಸ್ ಅಲ್ಲಿ ರೆಸಿಪಿ ಓದ್ಕೊಳ್ಳಿ. ನೋಡಿದ್ರೆ ಗೊತ್ತಾಗತ್ತೆ ಸುಮಾರು. So you should be fine. ಸೊ ಇದಕ್ಕೆ ಫಸ್ಟ್ ನಾನು ಬೇಬಿ ಪೊಟ್ಯಾಟೋಸ್ ಇತ್ತು ನನ್ನ ಹತ್ರ. ನಿಮ್ಮ ಹತ್ರ ಫುಲ್ ಸೈಜ್ ಆಲೂಗೆಡ್ಡೆ ಇದ್ರೆ ಒಂದ್ ಆಲೂಗೆಡ್ಡೆ ಬೇಯಿಸ್ಕೊಳ್ಳಿ. ಇದಕ್ಕೆ ನಾನು ಸಿಪ್ಪೆ ಸುಲ್ಕೊಳ್ತೀನಿ. ಮತ್ತೆ ಇದಕ್ಕೆ ಮಸಾಲ ಆಡ್ ಮಾಡಿ ಏರ್ ಫ್ರೈಯರ್ ಅಲ್ಲಿ ಒಂದು 5 ಮಿನಿಟ್ಸ್ ಇಡೋದು ಐಡಿಯಾ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಸೊ ಇದಕ್ಕೆಲ್ಲ ಸಿಪ್ಪೆ ತೆಗೆದು ನಾನು ಇದನ್ನ ಮ್ಯಾಶ್ ಮಾಡಿದ್ದೀನಿ. ಇದಕ್ಕೆ ಮಸಾಲೆ ಸೇರಿಸಿ ಒಂದ್ಸತಿ ಕಟ್ಲೆಟ್ ತರ ಫ್ರೈ ಮಾಡ್ಕೋಬೇಕು. ಒಂದ್ ವೇಳೆ ನಿಮ್ಗೆ ಸಿಪ್ಪೆ ತೆಗಿಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಅಥವಾ ಪೇಷನ್ಸ್ ಇಲ್ಲ ಅಂದ್ರೆ ಹಂಗೇನೆ ಫುಲ್ ಪೊಟ್ಯಾಟೋನ ಏರ್ ಫ್ರೈ ಮಾಡಿ ಅದಕ್ಕೆ ಮಸಾಲೆ ಸೇರಿಸಿ ಕೂಡ ಯೂಸ್ ಮಾಡ್ಬೋದು, ಅದನ್ನು ಚೆನ್ನಾಗಿರತ್ತೆ. ಸೊ ಇದ್ರ ಕತೆ ಏನಂದ್ರೆ, BMS ಹಾಸ್ಟೆಲ್ ಹತ್ರ ಒಂದು ಅಂಗಡಿ ಇದೆ, ಅಲ್ಲಿ ಇದನ್ನ ಕೊಡ್ತಿದ್ರು. ಇದಕ್ಕೆ ಏನ್ ಹೆಸರು ಅಂತ ನನ್ ನೆನ್ಪಿಲ್ಲ. ನೀವು BMS ಅಲ್ಲಿ ಓದಿ ನಿಮ್ಗೆ ಏನಾದ್ರೆ ಹೆಸರು ನೆನ್ಪಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಬಿಡಿ. ಸೊ ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಮತ್ತೆ ನೀವು ನಾರ್ಮಲ್ ಆಗಿ ಏನ್ ಸ್ಪೈಸಸ್ ಹಾಕ್ತೀರಾ ಅದು ಹಾಕ್ಬೋದು, ನಿಮ್ಗೆ ಬಿಟ್ಟಿದ್ದು. ಇವಾಗ ಫಸ್ಟ್ ಅರಿಶಿನ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಾ ಪೌಡರ್. ಧನಿಯಾ ಪುಡಿ ಕಮ್ಮಿ ಹಾಕ್ತಿದ್ದೀನಿ ಬಿಕಾಸ್ ಐ ಪ್ರಿಫರ್ ಜೀರಾ ಪೌಡರ್ ಜಾಸ್ತಿ ಇರೋದು. ಗರಂ ಮಸಾಲ ನನ್ನ ಹತ್ರ ಖಾಲಿ ಆಗಿದೆ, ಸೊ ಹಾಕ್ತಿಲ್ಲ. ಅದ್ ಇಲ್ದೇ ಇದ್ರು ಏನ್ ತೊಂದ್ರೆ ಅಂತ ಏನಿಲ್ಲ. ಮತ್ತೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ತಿದ್ದೀನಿ. ಇದನ್ನ ಇಷ್ಟನ್ನು ಮಿಕ್ಸ್ ಮಾಡಿ ಏರ್ ಫ್ರೈಯರ್ ಅಲ್ಲಿ ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊಳ್ತೀನಿ. ನೀವು ತವಾ ಮೇಲೆ ಮಾಡೋದಾದ್ರೆ ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಆಯಿಲ್ ಹಾಕಿ ಒಂದು ಹಾರ್ಡ್ ಎಕ್ಸ್ಟೀರಿಯರ್ ಬರೋವರೆಗೆ ಫ್ರೈ ಮಾಡ್ಕೊಳ್ಳಿ. ನಿಮ್ಗೆ ಇನ್ನ ತುಂಬಾ ಪೇಷನ್ಸ್ ಇದೆ ಅಂದ್ರೆ ಅದಕ್ಕೆ ಕೋಟಿಂಗ್ ಮಾಡಿ ಬ್ರೆಡ್ ಕ್ರಮ್ಸ್ ಹಾಕಿ ಹಾಕ್ಬೋದು. ಸ್ವಲ್ಪ ಸ್ಮೈಲೀಸ್ ಎಲ್ಲ ಬರತ್ತಲ್ಲ, ಆ ತರ ಆಗತ್ತೆ. ಬಟ್ ಫಾರ್ ಅ ಸಿಂಪಲ್ ಕಟ್ಲೆಟ್ ದಿಸ್ ಇಸ್ ಗುಡ್ ಎನಫ್. ಸೊ ಒಂದ್ಸತಿ ಮಿಕ್ಸ್ ಮಾಡಿದೀನಿ. ಮತ್ತೆ 390 ಡಿಗ್ರೀಸ್ ಅಲ್ಲಿ 4 to 5 ಮಿನಿಟ್ಸ್ ಒಂದ್ ಸೈಡ್ ಮತ್ತೆ 3 ಮಿನಿಟ್ಸ್ ಇನ್ನೊಂದ್ ಸೈಡ್ ಫ್ರೈ ಮಾಡ್ಕೊಳ್ಳಿ, ಪರ್ಫೆಕ್ಟ್ ಆಗಿ ಆಗತ್ತೆ. ಸೊ ನಾ ಅದನ್ನ ಮಾಡಿ ಮುಗಿಸಿ ಬರ್ತೀನಿ ಅಂಡ್ ದೆನ್ ವಿಲ್ ಡು ದ ಫೈನಲ್ ಅಸೆಂಬ್ಲಿ. ಸೊ ಏರ್ ಫ್ರೈಯರ್ ಅಲ್ಲಿ ಆಲ್ಮೋಸ್ಟ್ 7 to 8 ಮಿನಿಟ್ಸ್, 390 ಫ್ಯಾರನೈಟ್ ಅಂದ್ರೆ ಆಲ್ಮೋಸ್ಟ್ 200 ಡಿಗ್ರೀಸ್ ಹತ್ರ. ಅದರಲ್ಲಿ 7 to 8 ಮಿನಿಟ್ಸ್ ಇಟ್ಟಾಗ ಕ್ರಿಸ್ಪ್ ಆಗತ್ತೆ. ನಿಮ್ಗೆ ಇನ್ನ ಕ್ರಿಸ್ಪ್ ಬೇಕಂದ್ರೆ ನಾನು 2-3 ಮಿನಿಟ್ಸ್ ಎಕ್ಸ್ಟ್ರಾ ಇಟ್ಕೋಬಹುದು. ಸೊ ನನ್ನ ಹತ್ರ ಒಂದ್ ಸ್ವಲ್ಪ ಬಟರ್ ಇದೆ, ಇದನ್ನ ನಾನು ಕೆಳಗಡೆಗೆ ಮೇಲ್ಗಡೆಗೆ ಸ್ವಲ್ಪ ಸ್ವಲ್ಪ ಹಾಕ್ತಿದ್ದೀನಿ. ಸೊ ನೆಕ್ಸ್ಟ್ ಬಟರ್ ಹಾಕಿದ್ಮೇಲೆ ಒಂದ್ ಸೈಡ್ಗೆ ನಾನು ಗ್ರೀನ್ ಚಟ್ನಿ ಹಾಕ್ತಿದ್ದೀನಿ. ಇದು ಸುಮಾರು ಸ್ಪೈಸಿ ಇರೋದ್ರಿಂದ ಒಂದ್ ಸೈಡ್ ಹಾಕಿದ್ರೆ ಸಾಕು. ಬಟ್ ನಿಮ್ಗೆ ಎರಡ್ ಸೈಡ್ ಅಂದ್ರೆ ಪ್ಯಾಟಿ ಮೇಲ್ಗಡೆನೂ ಹಾಕ್ಬೇಕಂದ್ರೆ ಹಾಕ್ಬೋದು. ಸೊ ಈ ನಾನು ಬನ್ ಯೂಸ್ ಮಾಡಿ ಸ್ವಲ್ಪ ಸ್ಪ್ರೆಡ್ ಮಾಡ್ತಿದ್ದೀನಿ ಅದ್ರ ಮೇಲೆ ಈ ಪ್ಯಾಟಿ. ಮತ್ತೆ ನೆಕ್ಸ್ಟ್ ಲೇಯರ್ಗೆ ಬಂದು ಆಕ್ಚುಲ್ ಆಗಿ ಲೇಸ್ ಮ್ಯಾಜಿಕ್ ಮಸಾಲಾ ಚಿಪ್ಸ್ ಯೂಸ್ ಮಾಡ್ತಿದ್ರು, ಬಟ್ ನನ್ನ ಹತ್ರ ಒಂದು ಫುಲ್ ಪ್ಯಾಕೆಟ್ ಡೊರಿಟೋಸ್ ಹಂಗೆ ಉಳ್ಕೊಂಡಿದೆ. ಸೊ ಐ ಆಮ್ ಗೋಣ ಯೂಸ್ ದಟ್. ಇದನ್ನ ಈ ಸೈಡ್ಗೆ ಹಾಕಿ, ಅಂದ್ರೆ ಟಾಪ್ ಮೋಸ್ಟ್ ಲೇಯರ್ ನಿಮ್ಗೆ ಚಿಪ್ಸ್ ಬರಬೇಕು. ಸೊ ಇದಾದ್ಮೇಲಿಂದ ಒಂದ್ ಸ್ವಲ್ಪ ಕುಕುಂಬರ್ ಕಟ್ ಮಾಡಿ ಇಟ್ಕೊಂಡಿದೀನಿ. ನಿಮ್ಗೆ ಬೇಕಾದ್ರೆ ಟೊಮ್ಯಾಟೊನು ಹಾಕ್ಬೋದು, ಬಟ್ ಅದರಿಂದ ಸ್ವಲ್ಪ ಸಾಗಿ ಆಗತ್ತೆ ಅನ್ನೋ ನೆನ್ಪಿಟ್ಕೊಂಡು ಹಾಕೊಳ್ಳಿ. ಕೊನೆಯದಾಗಿ ನನ್ನ ಹತ್ರ ಇದೆ ಸ್ವಲ್ಪ ಚಾಪ್ ಮಾಡಿರೋ ಆನಿಯನ್ ಮತ್ತೆ ಧನಿಯಾ. ಇದ್ರ ಮೇಲೆ ಸ್ವಲ್ಪ ಸ್ವೀಟ್ ಚಟ್ನಿ ಹಾಕ್ತಿದ್ದೀನಿ, ನಿಮ್ ಟೇಸ್ಟ್ ಪ್ರಕಾರ ನೀವು ಹಾಕೊಳ್ಳಿ. ಒಂದ್ ಸೈಡ್ಗೆ ಆಕ್ಚುಲ್ ಆಗಿ ಚೀಸ್ ಸ್ಲೈಸ್ ಇದ್ರೆ ಅದಿಡಿ, ಬಿಕಾಸ್ ಅದ್ರಲ್ಲಿ ಡಿಸ್ಟ್ರಿಬ್ಯೂಷನ್ ಬೆಟರ್ ಆಗಿ ಬರುತ್ತೆ, ಕವರೇಜ್ ಜಾಸ್ತಿ ಇರುತ್ತೆ. ಬಟ್ ನನ್ನ ಹತ್ರ ಶೆಡ್ಡೆಡ್ ಚೀಸ್ ಇದೆ, ಅದನ್ನ ನಾನು ಚಿಪ್ಸ್ ಮೇಲ್ಗಡೆ ಇಡ್ತಿದ್ದೀನಿ. ಯೂನಿಫಾರ್ಮ್ ಆಗಿ ಸ್ಪ್ರೆಡ್ ಮಾಡಿ ಸುಮಾರು ತಿಕ್ಕಾಗಿ ಒಂದ್ ಲೇಯರ್ ಬರುವಷ್ಟು ಫಿಲ್ ಮಾಡಿ.
And to finish it off, this is totally optional. ಸೇವ್ ಇದ್ರೆ ನಿಮ್ಮ ಹತ್ರ ಸೇವ್ ಸ್ವಲ್ಪ ಹಾಕೊಳ್ಳಿ. ಅದರಿಂದ ಸ್ವಲ್ಪ ಟೇಸ್ಟ್ ಇಂಪ್ರೂವ್ ಆಗುತ್ತೆ, ಕ್ರಂಚು ಸ್ವಲ್ಪ ಜಾಸ್ತಿ ಆಗುತ್ತೆ. ಇದೆಲ್ಲ ಮಾಡಿದ್ಮೇಲೆ ಒಂದು 30 to 40 seconds ಮೈಕ್ರೋವೇವ್ ಮಾಡಬೇಕು ಚೀಸ್ ಮೆಲ್ಟ್ ಆಗಕ್ಕೆ. ಸೊ ಫೈನಲಿ ಮೈಕ್ರೋವೇವ್ ಅಲ್ಲಿ ಒಂದು 30 seconds ಇಟ್ಟು ಹೊರಗೆ ತಂದಿದ್ದೀನಿ. ನಾ ಕಟ್ ಮಾಡಿ ಒಳಗಡೆ ತೋರಿಸ್ತೀನಿ. ಇದು ನಾಸ್ಟಾಲ್ಜಿಯಾಗೋಸ್ಕರ ತಿನ್ಬೋದು, ಹೆಲ್ತಿ ಅಂತ ಏನ್ ಹೇಳಕ್ ಇಷ್ಟಪಡಲ್ಲ. ಬಟ್ ಓ ಮೈ ಗಾಡ್, ಇಟ್ ಟೇಸ್ಟ್ ರಿಯಲಿ ನೈಸ್, ಆರ್ ಇಟ್ ಯೂಸ್ ಟು ಟೇಸ್ಟ್ ರಿಯಲಿ ನೈಸ್. ನಾನು ಹೆಂಗ್ ಮಾಡಿದ್ದೀನಿ ಅಂತ ಇನ್ನ ಗೊತ್ತಿಲ್ಲ. ಸೊ ಅಯ್ಯಯ್ಯೋ, ಫುಲ್ ಚೀಸ್ ಎಲ್ಲ ಮೆಲ್ಟ್ ಆಗಿ ಇಟ್ ಲುಕ್ಸ್ ವೆರಿ ನಾರ್ಮಲ್, ಬಟ್ ಇಟ್ ಟೇಸ್ಟ್ ರಿಯಲಿ ನೈಸ್. ಸೊ ನೀವು ಟ್ರೈ ಮಾಡಿ. ನಾನು ಏನಾದರೂ ರೆಸಿಪಿಲಿ ಬಿಟ್ಟು ಹೋಗಿದ್ದೀನಿ ಅನ್ಸಿದ್ರೆ ಪ್ಲೀಸ್ ಕಮೆಂಟ್ಸ್ ಅಲ್ಲಿ ಬಿಟ್ಟು ಹೋಗಿ, ನೀವು BMS ಆದ್ರೆ ಮಾತ್ರ. ಸೊ ಇದನ್ನ ಟ್ರೈ ಮಾಡಿ. ನೆಕ್ಸ್ಟ್ ಸ್ಯಾಟರ್ಡೆ ಬ್ರಂಚ್ ಸೀರೀಸ್ ಅಲ್ಲಿ ನೋಡೋಣ.